ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪರಾಕ್ರಮವನ್ನು ಎಲ್ಲರೂ ಬಯಸುತ್ತಾರೆ, ವೈರಿಗಳು ಹೆದರುತ್ತಾರೆ. ಆದರೆ ಎಷ್ಟೇ ಶೂರತ್ವ ಸಾಮರ್ಥ್ಯ ಇದ್ದರೂ ಸತ್ಯ ನ್ಯಾಯ ಧರ್ಮ ಇಲ್ಲದಿದ್ದಲ್ಲಿ ಒಂದು ದಿನ ಅಂತಹವನ ಪತನವಾಗುವುದಂತೂ ಖಂಡಿತ. ಇದಕ್ಕೆ ದೃಷ್ಟಾಂತವಾಗಿ ಪುರಾಣದಿಂದ ಹೇರಳವಾಗಿ ಉದಾಹರಣೆಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ರಾಕ್ಷಸ ಗುಣದವರು ತಮ್ಮ ಪರಾಕ್ರಮವನ್ನು ಹೆಚ್ಚಿಸಿಕೊಳ್ಳಲು ತ್ರಿಮೂರ್ತಿಗಳಲ್ಲಿ ಯಾರಾದರೊಬ್ಬರನ್ನ ಕುರಿತಾಗಿ ತಪಸ್ಸು ಮಾಡಿ ಒಲಿಸಿಕೊಂಡು ವರವನ್ನು ಪಡೆದು ತಮ್ಮನ್ನು ಇನ್ನು ಮೀರಿಸುವವರೇ ಇಲ್ಲ ಎಂದು ಹೆಮ್ಮೆಯಿಂದ ಬೀಗುತ್ತಾರೆ. ಭಗವಂತ ಹೇಗೆ ವರ ಕೊಟ್ಟರೂ ಅದನ್ನು ದುರ್ಬಳಕೆ ಮಾಡಿದರೆ ಲೋಕಕಂಟಕರಾದರೆ ಅಂತಹವರ ಅವಸಾನ ಮಾರ್ಗವನ್ನು ಪರಮಾತ್ಮ ಕಂಡುಕೊಂಡಿರುತ್ತಾನೆ. ಅಂತಹ ರಾಕ್ಷಸರನ್ನ ಅಥವಾ ಅಸುರಿ ಪ್ರವೃತ್ತಿಯನ್ನ ಮೆಟ್ಟಿ ಹಾಕಲು ಪರಮಾತ್ಮ ಸತ್ಪುರುಷರನ್ನ ಹೇತುವನ್ನಾಗಿಸಿ ಲೋಕಕಂಟಕರನ್ನ ನಿರ್ನಾಮ ಮಾಡುತ್ತಾನೆ. ಇಂತಹ ದುಷ್ಟಾಂತದಲ್ಲಿ ಮುಚುಕುಂದ ಮಹರ್ಷಿ ನಮ್ಮೆದುರು ನಿಲ್ಲುತ್ತಾರೆ. ಸೂರ್ಯವಂಶದ ಮಾಂಧಾತನ ಮಗ ಮುಚುಕುಂದ. ಪುರುಕುತ್ಸ ಮತ್ತು ಅಂಬರೀಷ ಇವರಿಬ್ಬರು ಈತನ ಸಹೋದರರು. ಕಾಲಾಯವನೆಂಬ ರಾಕ್ಷಸನನ್ನ ಸಂಹಾರ ಮಾಡಲು ದೇವೇಂದ್ರನು ಮುಚುಕುಂದನ ಸಹಾಯ ಪಡೆದನು. ಈ ಕಾಲಾಯವನೆಂದರೆ ಯಾರು? ಮುಚುಕುಂದನು ಕಾಲಾಯವನನ್ನ ಎಲ್ಲಿ ಹೇಗೆ ಸಂಹಾರ ಮಾಡುತ್ತಾನೆ ಎಂಬುದನ್ನು ತಿಳಿಯಬೇಕಲ್ಲವೇ? ಹೌದು, ಗರ್ಗ ಮುನಿಯು ಶಿವನ ಅನುಗ್ರಹದಿಂದ ಒಬ್ಬ ಅಪ್ಸರಿಯಲ್ಲಿ ಕಾಲಾಯವನನ್ನ ಪಡೆದನು. ಈ ಕಾಲಾಯವನ ಹುಟ್ಟಿಗೂ ವಿಶೇಷ ಸನ್ನಿವೇಶವಿದೆ. ಒಮ್ಮೆ ಯಾದವರು ತಮ್ಮ ಪುರೋಹಿತನಾದ ಗರ್ಗನನ್ನ ಪರಿಹಾಸ್ಯ ಮಾಡಿದುದರಿಂದ ಆತನು ಕೋಪನಿಷ್ಠನಾಗಿ ಯಾದವರನ್ನ ಹಿಂಸಿಸುವ ಮಗನನ್ನ ಪಡೆಯಬೇಕೆಂದು ನಿರ್ಧರಿಸಿದನು. ಸರಿ, ಅದಕ್ಕಾಗಿ ಶಿವನನ್ನ ತಪಸ್ಸು ಮಾಡಿ ಗರ್ಗನು ಅಪ್ಸರಿಯ ಮುಖಾಂತರ ಕಾಲಾಯವನನ್ನ ಮಗನಾಗಿ ಪಡೆದನು. ಇವನು ಅತ್ಯಂತ ದುಷ್ಟ ಪರಾಕ್ರಮಿಯಾಗಿದ್ದನು. ಶಿವನ ಅನುಗ್ರಹದಿಂದ ವರ ಪಡೆದಿದ್ದರಿಂದ ಈತನನ್ನ ಶ್ರೀಕೃಷ್ಣನು ಎದುರಿಸಲಾರದೆ ಹೋದನು. ಕಾಲಾಯವನನ್ನ ಮುಗಿಸುವುದಕ್ಕಾಗಿ ದೇವತೆಗಳು ದೇವೇಂದ್ರನಿಗೆ ಮೊರೆ ಇಟ್ಟರು. ಕಾಲಾಯವನ ಸಂಹಾರಕ್ಕಾಗಿ ದೇವೇಂದ್ರ ಒಂದು ಉಪಾಯವನ್ನ ಹೇಳಿಕೊಟ್ಟನು. ಒಮ್ಮೆ ಕಾಲಾಯವನು ಶ್ರೀಕೃಷ್ಣನನ್ನ ಬೆನ್ನಟ್ಟಿ ಬಂದಾಗ ಮುಚುಕುಂದ ಮಹರ್ಷಿ ತಪಸ್ಸು ಮಾಡುತ್ತಿದ್ದ ಗವಿಯ ಮಾರ್ಗವಾಗಿ ಶ್ರೀಕೃಷ್ಣನು ಓಡಿ ಹೋದನು. ಮುಚುಕುಂದ ಮಹರ್ಷಿಯನ್ನ ಶ್ರೀಕೃಷ್ಣನೆಂದೇ ಭಾವಿಸಿದ ಕಾಲಾಯವನು ತನ್ನ ಕಾಲಿನಿಂದ ತುಳಿದನು. ಎಚ್ಚೆತ್ತ ಮುಚುಕುಂದ ಮಹರ್ಷಿಯ ನೇತ್ರಾಗ್ನಿಗೆ ಕಾಲಾಯವನು ಸುಟ್ಟು ಬೂದಿಯಾಗಿ ಹೋದನು. ತದನಂತರ ಶ್ರೀಕೃಷ್ಣನು ಮುಚುಕುಂದನಿಗೆ ಕಾಣಿಸಿಕೊಂಡನು. ಭಗವತ್ ಸ್ವರೂಪನಾದ ಕೃಷ್ಣನನ್ನ ಕಂಡ ಮುಚುಕುಂದನು ಅತ್ಯಂತ ಸಂತೋಷಯುಕ್ತವಾಗಿ ನಮಸ್ಕರಿಸಿದನು. ಮುಚುಕುಂದನಿಗೆ ಶ್ರೀಕೃಷ್ಣನು ಕಾಣಿಸಿಕೊಂಡ ಈ ಸ್ಥಳವೇ ಕಾಸರಗೋಡು ಜಿಲ್ಲೆಯಲ್ಲಿರುವ ಮುಜುಂಗಾವು ಕ್ಷೇತ್ರ. ಇಲ್ಲಿ ಪಾರ್ಥಸಾರಥಿ ಶ್ರೀಕೃಷ್ಣನ ದೇವಸ್ಥಾನವಿದ್ದು ಕುಂಬಳೆ ಸೀಮೆಯ 4 ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಮುಚುಕುಂದನಿಗೆ ಕೃಷ್ಣನ ದರ್ಶನವಾದ ಈ ಸ್ಥಳಕ್ಕೆ ಮುಜುಂಗಾವು ಎಂದು ಹೆಸರಾಯಿತೆಂದು ಅಲ್ಲಿಯ ಸ್ಥಳ ಪುರಾಣ ಹೇಳುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕಾಲಾಯವನನ್ನ ಸಂಹರಿಸಿದ ಮುಚುಕುಂದ ಹಾಗೂ ಮುಚುಕುಂದ ಮಹರ್ಷಿಗೆ ಕೃಷ್ಣನ ದರ್ಶನವಾದ ಮುಜುಂಗಾವು ಕ್ಷೇತ್ರದ ಮಹಿಮೆ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.